ಹಾಯ್, PRS ಹೆಲ್ದಿ ಕುಕ್ಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ತೊಗರಿ ಬೇಳೆದು ಚಟ್ನಿ ಮಾಡ್ತಾ ಇದ್ದೀನಿ. ಓದ್ ರೆಸಿಪಿಲಿ ಮಾಡಿದ್ರಲ್ಲಪ್ಪ ಅನ್ಕೋಬೋದು. ಅದು ಓದ್ ರೆಸಿಪಿಲಿ ಜುನುಕ ಅರ್ಥ ಆಗಿದ್ದರು ಚಟ್ನಿ ಅಂತ ಹೇಳಿದ್ದೆ. ಇದು ರಿಯಲ್ ಆಗಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಮಾಮೂಲಿ ತೆಂಗಿನಕಾಯಿ, ಕಡಲೆ ಬೀಜ ಚಟ್ನಿ, ತೆಂಗಿನಕಾಯಿ ಚಟ್ನಿ ಹೇಗೆ ಮಾಡ್ತೀವಿ ಅದೇ ಥರ ತೊಗರಿ ಬೇಳೆ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಇಲ್ಲಿ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ತೊಗರಿ ಬೇಳೆ 1 ಕಪ್ಪು. ಈ ಜನ ಜಾಸ್ತಿ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹಾಕ್ಕೊಳ್ಳಿ. ತೊಗರಿಬೇಳೆ 1 ಕಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಎಷ್ಟು ಬೇಕೋ ಅಷ್ಟು, ಒಂಚೂರು ಹುಣಸೆಹಣ್ಣು ತಗೊಂಡಿದ್ದೀನಿ. ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ ಹಾಕ್ಕೋತಾರೆ ಈ ಚಟ್ನಿಗೂ. ಹಸಿಮೆಣಸಿನ್ಕಾಯಿ ಹಾಕಬೇಡಿ, ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಸೂಪರ್ ಆಗಿರುತ್ತೆ ಚಟ್ನಿ ಇದೂ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಬಾಣಲಿ ಇಟ್ಟಿದ್ದೀನಿ. ತೊಗರಿಬೇಳೆ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಉರಿತೀನಿ. ನೀವು ನೋಡ್ಕೊಳ್ಳಿ ಹೆಂಗೆ ಉರಿಯೋದು ಅಂದ್ಬಿಟ್ಟು. ಚೆನ್ನಾಗಿ ಹುರ್ಕೋಬೇಕು ತೊಗರಿಬೇಳೆ. ನೋಡಿ, ಉರಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಒಂದೇ ಅದಕ್ಕೇನೆ ಈ ಥರ ತೊಗರಿಬೇಳೆ ಚೆನ್ನಾಗಿ ಹುರ್ಕೊಳ್ಳಿ. ನಾವು ಕಡಲೆ ಬೀಜ ಹೆಂಗೆ ಉರಿತೀವಿ ಅದೇ ಥರನೇ ತೊಗರಿಬೇಳೆನೂ ಹುರ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟು ಮೆಣಸಿನ್ಕಾಯಿನೂ ಬಿಸಿ ಮಾಡ್ಕೊತಾ ಇದ್ದೀನಿ, ನೋಡ್ಕೊಳ್ಳಿ. ಒಂದು 6 ರಿಂದ 7 ಹಾಕೊಳ್ಳಿ, ಇಲ್ಲ 4 ರಿಂದ 5 ಸಾಕು. ಖಾರ ಕಡಿಮೆ ಬೇಕಂದ್ರೆ 4 ರಿಂದ 5 ಹಾಕೊಳ್ಳಿ ಸಾಕು. ನೋಡಿ, ಮೆಣಸಿನ್ಕಾಯಿ ಆಗಿದೆ. ನೆಕ್ಸ್ಟು ಕರಿಬೇವು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಲೈಟಾಗಿ ಒಂದು 2 ಸೆಕೆಂಡ್ ಸಾಕು, ಹುರ್ಕೊಂಬಿಡಿ. ನೋಡಿ, ಕರಿಬೇವು ಆಗಿದೆ. ಅಷ್ಟು ಎಲ್ಲ ಹುರಿದು ಹಾಕೊಂಬಿಡಿ ನೀವು. ನೋಡಿ, ತೊಗರಿಬೇಳೆ ಬಿಸಿ ಇದೆಲ್ಲ ಜಾರ್ಗೆ ಹಾಕೊಳಕ್ ಹೋಗ್ಬೇಡಿ. ಸ್ವಲ್ಪ 1-2 ನಿಮಿಷ ಬಿಟ್ಬಿಡಿ, ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಬೇರೆ ಏನಾದರೂ ಕೆಲಸ ಇದ್ರೆ ನೀವು ಮಾಡ್ಕೊಳ್ಳೋಕೆ ತಣ್ಣಗಾಗುತ್ತೆ, ಆಮೇಲೆ ರುಬ್ಕೋಬಹುದು. ನೋಡಿ, ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಹುಣಸೆಹಣ್ಣು ಹಾಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಉಪ್ಪು ಎಷ್ಟು ಬೇಕೋ ಅಷ್ಟು ನೀವು ಸ್ಪೂನಲ್ಲಿ ಹಾಕೊಳ್ಳಿ. ನಾನು ಅಂದಾದ್ಮೇಲೆ ಹಾಕ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡ್ಬಿಡಿ. ನೋಡಿ, ಪೌಡರ್ ಆಗಿದೆ. ಇದು ಹುರಿದಿರ್ತೀವಲ್ವ ತೊಗರಿಬೇಳೆ, ಸ್ಮೆಲ್ ಸಖತ್ತಾಗಿರುತ್ತೆ ರೀ, ಸೂಪರ್ ಆಗಿರುತ್ತೆ ಚಟ್ನಿ. ಇದಕ್ಕೆ ಒಂದು ಕಾಲ್ ಗ್ಲಾಸ್ ಅಷ್ಟು ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ರೌಂಡ್ ಹಾಕೊಂಡ್ಬಿಡೋಣ. ನೋಡಿ, ಇದಕ್ಕೆ ಒಂದು ಸ್ಪೂನ್ ಮೇಲೆ ಹಾಕೋಬೇಡಿ ಎಣ್ಣೆ. 1 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಅಥವಾ ಜನ ಇದ್ರೆ ನಿಮ್ಮ ಜನ ನೋಡ್ಕೊಂಡು ಹಾಕೊಳ್ಳಿ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು 2 ಸೆಕೆಂಡ್ ಬಿಟ್ಬಿಟ್ಟು ಎಲ್ಲ ಈ ತರ ತಿರುಗಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಚಟ್ನಿ ಟೇಸ್ಟ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ತೊಗರಿಬೇಳೆ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ಅಕ್ಕಿ ರೊಟ್ಟಿ, ಚಪಾತಿ ಚೆನ್ನಾಗಿರಲ್ಲ. ಬೇಕಿದ್ರೆ ನೀವು ಬಿಸಿ ಮುದ್ದೆ ಮಾಡ್ಕೊಂಡು ತಿನ್ಬೋದು, ಅಥವಾ ರಾಗಿ ರೊಟ್ಟಿ, ರಾಗಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಹಳೆ ರೆಸಿಪಿ, ಯಾರು ಮಾಡಿರಲ್ಲ ಅನ್ಕೋತೀನಿ ನನ್ನ ಮಟ್ಟಿಗೆ. ಇದು ನಮ್ಮ ಅಮ್ಮನೂ ಮಾಡ್ತಾ ಇದ್ರು, ಅದನ್ನ ನೋಡಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಚಟ್ನಿ. ಅದು ಹೋದ್ಸಲ ಜುನ್ಕ ಮಾಡಿ ತೋರಿಸಿದ್ದೆ. ಇದು ಸೇಮ್ ನೀವು ಮಾಮೂಲಿ ಮನೇಲಿ ಯಾವ ತರ ಚಟ್ನಿ ಮಾಡ್ಕೋತೀರ ಅದೇ ತರ ಚಟ್ನಿ ಮಾಡಿ ತೋರಿಸಿದ್ದೀನಿ, ತೊಗರಿಬೇಳೆ ಚಟ್ನಿ. ಇದಕ್ಕೆ ಕಾಯಿಗೆ ಏನು ಆ್ಯಡ್ ಮಾಡ್ಕೋಬೇಡಿ, ತುಂಬಾ ಚೆನ್ನಾಗಿ ಬರುತ್ತೆ ಚಟ್ನಿ. ಆ ಸ್ಮೆಲ್ಲೇ ಒಂಥರ, ತೊಗರಿಬೇಳೆ ಉದ್ದಿರೋದ್ರಿಂದ ಸ್ಮೆಲ್ ಸಖತ್ತಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟೆ ತಿಂತೀರಾ. ಇಷ್ಟಪಟ್ಟು ತಿಂದ್ಬಿಟ್ಟು ಹೇಗಿತ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು.